ಇದ್ದಳಾಗ ಪಾಡಿ ಮೂವತ್ತ ಪುಣ್ಯವಾ ಮಂತ್ರಿ ಮಗಳು ಬರಲೇಬೇಕು ಅಂತ ರಾಜಕುಮಾರಿ ಚಂಪಕಮಲ್ಲಿಗೆ ಎಲ್ಲಿಗೆ ಹೋಗ್ಬೇಕು ಅಂತ ಅದು ಈ ಮಂತ್ರಿ ಮಗಳು ಬೇಕೇ ಬೇಕು. ವಿಷಯ ನೀನಿಲ್ವಾ, ನಾನು ಹೋಗುದಿಲ್ಲ ಅಂತ ಹೇಳ್ಕೊಳ್ಳು. ಇವತ್ತು ವನವಿಹಾರಕ್ಕೆ ಬರಲೇಬೇಕು ಅಂತ ಒತ್ತಾಯಿಸಿದವಾಗ ಅವಳ ಜೊತೆಗೆ ಬಂದದ್ದು. ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ನಮ್ಗೆ ಗುಂಪು ಗುಂಪಾಗಿ ಹೋಗುದು ಒಳ್ಳೇದಲ್ಲ, ಗುಂಪು ಗುಂಪಾಗಿ ಒತ್ತಾಗಿ ಸೇರುದು ಬೇಡ, ಒಬ್ಬೊಬ್ಬರು ತಿರುಗಾಡುವ ಅಂತ ಅನಿಸಿತು. ಕಾರಣ ಏನಿಲ್ಲಿ ಹೆಣ್ಣು ಮಕ್ಕಳು ಸ್ವಭಾವ ಸ್ವಾಮಿ ಇಲ್ಲಿ ಬಂದು ಜಲಕ್ರೀಡೆ ಆಡಿ ವನವಿಹಾರ ಮುಗಿಸಿ ಇನ್ನೇನು ಹೂ ಕೈಬೇಕು ಅನ್ನುವಾಗ ನೋಡಿ ಪ್ರಾರಂಭ. ನೀನು ಹೋಗ್ತದೆ ಯಾಕೆ ಎಲ್ಲರ ಆಸಕ್ತಿ ಒಂದೇ ಆದ್ರೆ ಜಗಳ ಆಗ್ತದೆ. ಆಮೇಲೆ ಒಬ್ಬಳಿಗೆ ಮನೆಗೆ ಬೇಕು, ಇನ್ನೊಬ್ಬಳಿಗೆ ಬರ್ಬೇಕಂದ್ರೆ ಇಷ್ಟ. ಒಂದೇ ಕಡೆ ಹೋದ್ರೆ ಒಂದೇ ಗಿಡ ಇದ್ರೆ ಜಗಳ ಆಗುದಿಲ್ವಾ? ಬೇರೆ ಬೇರೆ ಕಡೆ ಬಂದ ಬೇರೆ ಬಂದದ್ದೇ ಒಂದೇ ಬಣ್ಣದ ಇಟ್ಟಂತ ಸ್ವಾಮಿ ಬಂದು 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 ಮೇಲಿರುವಂತಹ ಹೂ ಕೈಗೆಟಕದಿದ್ದಾವಾಗ ಕೆಳಗಿರುವ ಬಂಡೆಯನ್ನು ಏರಿ ಕೊಯ್ಬೇಕು ಅಂತ ಕಾಲ ಹೀಗೆ ಎತ್ತಿದ್ದೆ ಪಕ್ಕ ಮಿಂಚು ಹೊಡೆದಾಗ ಇತ್ತು ಕಣ್ಣಿಗೆ. ಹೌದಪ್ಪ, ಮಿಂಚು ಮಿಂಚು ಮೇಲಿಂದ ಬರ್ತದ? ಮೇಲಿಂದ ಬರುದು, ಕೆಳಗಿನ ಬರುವುದಿಲ್ಲ. ಕೆಳಗಿನ ಬಂತು ಗೊತ್ತಾದ್ರೆ ಈಗ ಅರ್ಥ ಆಯ್ತು. ಇದು ಈ ಪುಣ್ಯಾತ್ಮನ ಮುಖದ ಮಿಂಚು, ಮುಖದ ಕಳೆ, ಅಷ್ಟು ಪ್ರಭಾವ ಪರಿಮಾಣವೇ ಇಲ್ಲ. ಇದು ಕೆಳಗಿಂದ ಬಂದದ್ದು ಹೌದೇ, ಮೇಲಿಂದ ಬಂದದ್ದಲ್ಲ. ಹಾಗೆ ನೋಡಿ ನಾನು ಕೊಯ್ದಿರುವಂತಹ ಯಾವೆಲ್ಲ ಹೂವು ಸರಗಲ್ಲಿತ್ತು. ಒಮ್ಮೆ ಅವನನ್ನು ಕಂಡು ಕೈ ಬಿಟ್ಟಿದ್ದೆ, ಪುಣ್ಯಾತ್ಮನ ಮುಖದ ಮೇಲೆ ಮೇಲೆಲ್ಲ ಪುಷ್ಪವೃಷ್ಟಿ ಆದಾಗ ಆಯ್ತು ನೋಡಿ. ಪುಷ್ಪವೃಷ್ಟಿನೇ ಆಯ್ತು, ಅನುಮಾನವೇ ಇಲ್ಲ. ಹಾಗೆ ರಮೆ ಬಂದೆ ಸ್ವಾಮಿ, ಇದೇನು ಯಾರೋ ಯಾವೊಂದು ಮೂರ್ತಿಯನ್ನು ಕಂಡಿದ್ದಾರ, ಯಾರಿಗೆ ಬಂದು ಮಲಗಿದವ? ಯಾರಾಗಿರಬಹುದು? ಗಂಡಸರಲ್ಲೂ ಇಷ್ಟೆಲ್ಲ ಚಂದ ಅಂದ್ರೆ ಗಂಡಸರು ಚಂದ ಇರುವುದೇ ಇಲ್ಲ ಅಂತಲ್ಲ, ಸೌಂದರ್ಯ ಹೌದು. ಏನ್ ಚಂದ ಬಾಬಾ, ಸೌಂದರ್ಯ ಹೆಣ್ಣನ್ನೇ ಅಲ್ವಾ ಹೆಚ್ಚಾಗಿ ವರ್ಣಿಸುವುದು ಸ್ವಾಮಿ. ಗಂಡಸರಲ್ಲೂ ಇಷ್ಟೆಲ್ಲ ಚಂದ ಅಂತ ಕೇಳಿದ್ ಯಾಕೆ ಗೊತ್ತಾ? ನಾನ್ ನೋಡಿದ ಗಂಡಸರ ಮುಖ ಎರಡೆಯ, ಒಂದ್ ನಮ್ಮ ಅಪ್ಪಯ್ಯ, ಒಂದ್ ಅಣ್ಣಯ್ಯ. ನಮ್ಮ ಅಪ್ಪಯ್ಯ ಮುಖದಲ್ಲಿ ಮೀಸೆ ಮಾತ್ರ ಕಾಣುದು, ಬೇರೆ ಎಂತ ಕಾಣುದಿಲ್ಲ. ಹೇಳುದು ಮೀಸೆ ನೋಡೇ ಲಿಂಬೆನು ಕೂಡಿಸ್ತಾರೆ ಹೇಳುದು ಮೀಸೆ ಮೇಲೆ. ಇನ್ನೊಂದು ಕಡೆಗೆ ಅಣ್ಣ, ಇಷ್ಟು ವರ್ಷ ಆದ್ರೂ ಮುಖದಲ್ಲಿ ಮೀಸೆ ಹೋಗ್ಲಿಲ್ಲ. ಅಣ್ಣ ಅಂತ ಹೇಳುದು ಅಕ್ಕ ಅಂತ ಹೇಳುದು ಅನುಮಾನ ನನಗೆ. ಹಾಗಾಗಿ ಇವನನ್ನು ಕಂಡು ಗುಣಸರಲ್ಲೂ ಇಷ್ಟೆಲ್ಲ ಚಂದ ಇರ್ತಾರೋ ಅಂತ ಅನುಮಾನ ಆಗುತ್ತೆ ಸ್ವಾಮಿ. ಅಡಿಯಿಂದ ಮುಡಿಯವರಿಗೆ, ಮುಡಿಯಿಂದ ಅಡಿಯವರಿಗೆ ನೋಡಿ ಮುಖವ ಹೇಳ್ತದೆ ರಾಜ ಲಕ್ಷಣ. ನಮ್ಮ ನಾಡಾಡಿಯಾಗಿ ಮಾತಾಡೋದು ನೋಡಿ, ಅವನ ಮುಖ ಮೇಲೆ ಲಕ್ಷಣ ತೋಯ್ತದೆ. ಇವನ ಮುಖ ಹಾಗೆ ರಾಜ ಲಕ್ಷಣ ತೋಯ್ತಾವ ಅಂದ್ರೆ ರಾಜ ಅಂದ್ರೆ ಸೂಸುವುದು, ನಾಡಾಡಿಯಾಗಿ ಹೇಳುದು ರಾಜುವುದು ಅಂತ. ಕೆಂಪು ಬಟ್ಟೆ ಹಾಕೊಂಡು ಬೆಳಗ್ಗೆ ಹೋದ್ರೆ ಹೇಗಾಗ್ತದೆ, ಕಣ್ಣಿಗೆ ರಾಜದಿಲ್ವಾ? ಹಾಗೆ ಇವನ ಮುಖದಲ್ಲಿ ರಾಜದ ಅಂತಿದ್ರೆ ಅಷ್ಟು ವಿರಾಜಮಾನವಾಗಿದೆ. ಇವ ರಾಜಕುಮಾರ ಅಂತ ಬರ್ದಿತ್ತು. ಹಾಗೆ ಅನುಮಾನವೇ ಇಲ್ಲ. ಹೇಳಿದಲ್ಲ, ಅಡಿಯಿಂದ ಮುಡಿಯವರೆಗೆ ಅಡಿ ವರ್ಣಿಸುವಂತಹ ಅವರ್ಣೀಯವಾದ ಸೌಂದರ್ಯ ಉಂಟು ಅಂತಾದ್ರೆ ವರ್ಣಿಸುವ ವ್ರತಾಶ್ರಮ ಯಾಕೆ? ಆಜಾನು ಆಜಾನು ಬಾಬು ನೀರ ಕಾಯ ಸ್ವಾಮಿ. ಬಲದ ಕೈಯನ್ನು ನೊಸಲ ಮೇಲೆ ಇರಿಸಿ, ಎಡದ ಕೈಯನ್ನು ಹೃದಯದ ಮೇಲೆ ಇರಿಸಿ ಗಂಡಪ್ಪ ಬದುಕ್ತಾನೆ ಅಂತಾದ್ರೆ ಆರೋಗ್ಯವಂತ ಪುರುಷ. ಹೆಂಗಸರಿಗೆಲ್ಲ ಒಂದು ಗುಟ್ಟು ಹೇಳ್ತೇನೆ, ಯಜಮಾನರು ಗಾಢವಾಗಿ ನಿದ್ರೆ ಹೋದವಾಗ ಯಾವ ಭಂಗಿ ತಗೊಂಡಿದ್ದಾರೆ ಅಂದ್ರೆ ಭಂಗಿ ಇದು. ನೀವೇನ್ ಮಾಡಿದ್ರೆ ಕೈ ಹೀಗೆ ಹೋಗುವಾಗ ಹೇಳ್ತಾರೆ ಯಾವ ಭಂಗಿ ತಗೊಂಡಿದ್ದಾರೆ ಅಂದ್ರೆ ಗಾಢವಾದ ನಿದ್ರೆಯಲ್ಲಿ ಗಂಡಪ್ಪ ಬಲಗೈಯನ್ನು ನೊಸಲ ಮೇಲೆ ಇರಿಸಿ ಎಡದ ಕೈಯನ್ನ ಹೃದಯ ಭಾಗದಲ್ಲಿ ನಿದ್ರೆ ಹೋಗ್ತಾರೆ ಅಂತಂದ್ರೆ ಅವ ಆರೋಗ್ಯವಂತ ಪುರುಷ. ಅದೇ ಶಾಸ್ತ್ರ ಅಂತ ಮತ್ತೆ ಕೆಲವು ಹೆಂಗಸರನ್ನ ನಿದ್ರೆ ಬಿಡ್ಲಿಕ್ಕೆ ಉಂಟು ನೋಡುವ ನಮ್ಮ ಯಜಮಾನ್ರು ಹೇಗೆ ಮಾಡ್ತಾರೆ ನೋಡ. ಗಂಡಸರೇನು ಹೆಡ್ರಲ್ಲ, ನಾನು ನಿದ್ರೆ ಬಂದವಾಗ ಹೇಗೆಲ್ಲ ಮಲಗ್ಬಿಡ್ತೀನೋ ನಮ್ಮ ಮನೆಯೊಳಗೆ ನಿದ್ರೆ ಬಂದ ಮೇಲೆ ಮಲಗುವ ಅಂತ ಅವರು. ಹಾಗಲ್ಲ ಸ್ವಾಮಿ, ಅಷ್ಟು ಚೆಂದ ಅವನೆಲ್ಲ ಪರಿಮಾಣವೂ ಇಲ್ಲ. ಅವನು ಚೆಂದ ಇದ್ದ, ಅವನು ಚೆಂದ ಇದ್ದು ನನಗೆ ಯಾಕೆ ಅವನು ನೋಡ್ತಾ ಇದ್ದ ಹಾಗೆ ನನಗೆ ಯಾಕೆ ಹೀಗೆ?
ಕೋಲನು ಬಾಗಿಗೆ ಬೆಚ್ಚೋತ ಬೆಚ್ಚೋತಲಂದು ಪೋಗಲಾದ ಬಳಿಗೆ ಪೋಗಲಾದ ಬಳಿಗೆ ನನ್ನ ಈ ರೀತಿಯಾದ ಬದಲಾವಣೆ ಆಗುವುದಕ್ಕೂ ಕಾರಣ ಏನು? ಹೌದಪ್ಪ, ಒಮ್ಮೆಲೆ ಮೈ ಬಿಸಿ ಆಯ್ತು. ಏನು ತಿಳ್ಕೊಳ್ಳಿ ನಾವು ಮೈ ಬಿಸಿ ಆದ್ರೆ? ಹಾ, ಒಂದು ತಿಳ್ಕೊಳ್ಳೆ, ಒಮ್ಮೆಲೆ ತಣ್ಣಗಾಯ್ತು. ಹೌದು, ಎಷ್ಟು ಬೇಗ ತಣ್ಣಗಾಗ್ತದ? ತಣ್ಣಗಾಯ್ತು. ಒಮ್ಮೆ ಬಿಸಿ ಒಮ್ಮೆ ತಣ್ಣಗೆ. ಹೌದು, ಹಾಗೆಲ್ಲ ಆಗ್ಬಾರ್ದು ಅಲ್ವಾ? ಒಳ್ಳೆದಿಲ್ಲ ದೇಹಕ್ಕೆ. ಆಮೇಲೆ ತಣ್ಣಗಾದ್ರೆ ಗಂಡಂತ್ರ ಬಂದ್ರೆ ಹಾ, ಶಾಶ್ವತ ತಣ್ಣಗಾದ್ರೆ ಹೌದು. ಬಹಳ ಬಿಸಿ ಆಯ್ತಾ ಕೊನೆಗೆ ತಣ್ಣಗಾಗುದೇ. ಹೌದು ಹೌದು. ಹಾಗಂತ ಇದು ಜ್ವರ ಹೌದು ಸ್ವಾಮಿ. ಇದು ಯಾವ ಜ್ವರ? ಇದು ಕಾದ್ ಜ್ವರ. ವೈದ್ಯರುಗಳಿಗೆಲ್ಲ ಬಹಳ ಸಂತೋಷ ಆಯ್ತು, ಇನ್ಯಾವುದೊಂದು ಹೊಸ ಜ್ವರ ಬಂತು, ಜನರನ್ನು ಮಂಗ ಮಾಡ್ಲಿಕ್ಕೆ ಆಯ್ತು ಅಂತ. ಅದಲ್ರಿ, ನೀವು ಕೇಳಬಹುದು, ಕೋ ಜ್ವರ, ಈ ಜ್ವರ, ಹ ಜ್ವರ, ಕೋಳಿ ಜ್ವರ, ಹಂದಿ ಜ್ವರ, ಈ ಜ್ವರ. ಇದು ಕಾಗೆ ಜ್ವರ ಹೊಸ ಶುರುವಾಯ್ತು, ಕಾಗೆ ಜ್ವರ. ಅದಲ್ಲ, ಇದು ಕಾಮ ಜ್ವರ ಸ್ವಾಮಿ. ಇದು ಹಳೇ ಕಾಲದ ಅನಾರೋಗ್ಯ. ಇದು ಬಹಳ ಮಂದಿಗೆ ಆಗ್ತದೆ, ಕೆಲವು ಹಳೆಯವರಿಗೂ ಆಗ್ತದೆ,
ಕೆಲವೊಮ್ಮೆ ಎಳೆಯವರಿಗೂ ಆಗ್ಬಿಡ್ತದೆ. ಈ ಕಾಯಿಲೆ ಇಷ್ಟೊತ್ತಿಗೆ ಯಾರಿಗೆ ಎಲ್ಲಿ ಬರ್ತದೆ ಹೇಳಿಕ್ಕೆ ಆಗುದಿಲ್ಲ, ಒತ್ತಿ ಬರ್ತದೆ ಅಂತ ಹೇಳಿ. ಹೌದೌದು. ಹಾಗಾಗಿ ಮುಸ್ಕಾಕೊಂಡು ತಿರುಗಾಡುದಲ್ವ. ಅಯ್ಯಯ್ಯೋ ಕರೆನಾ ಬರೆ ಅಂತ ಹೇಳುದು, ನನ್ನನ್ನು ಕರಿಬೇಡ ನಾ ಬರುವುದಿಲ್ಲ ಅಂತ ಹೇಳುದು. ಹಾಗಾಗಿ ಅದಲ್ಲ ಸ್ವಾಮಿ, ನನಗೆ ಗೊತ್ತಾಯ್ತು. ಇವನನ್ನು ನೋಡ್ತಾ ಇದ್ದ ಹಾಗೆ ಅನಂಗ ಒಂದೇ ಸಮನೆ ಸುಯಿ ಬಾಣ ಬಿಡ್ತಿರ್ತಾರೆ. ಎಲ್ಲ ಬಾಣ ನನಗೆ ಬಿಟ್ಟ, ಒಂದೇ ನಾವು ಬಿಡಬೇಕಾಗಿತ್ತು, ಗೊತ್ತಾಗ್ತಿತ್ತು ನನಗೆ. ಇವನನ್ನು ಕಂಡು ಸೋತು ಹೋಗಿದ್ದೇನೆ, ಅನುಮಾನವೂ ಇಲ್ಲ. ಅದು ಬಂದು ನಾನು ಮದುವೆ ಒಂದು ನಿಶ್ಚಯ ಆಯ್ತಲ್ಲ ಸ್ವಾಮಿ. ಹೌದಾ? 50ರಷ್ಟಾಗಿದೆ, ಇನ್ನು 50ರಷ್ಟು ಆದ್ರೆ ಆಯ್ತು. ಆಗ್ಬೇಕು. ಹೌದು ಅಲ್ವಾ? ಹಾ. ನನ್ನ ಕಡೆಯಿಂದ ಒಪ್ಪಿಗೆ ಆಗಿದೆ, ಹುಡುಗನ ಕಡೆಯಿಂದ ಒಪ್ಪಿಗೆ ಆಗಿಲ್ಲ ಅಷ್ಟೇ. 50ರಷ್ಟು ಬಾಕಿ ಇರುತ್ತದೆ. ಅಲ್ಲ, ಈಗ ಯಾವ್ದು ಹುಡುಗ ಯಾರು? ಅದಂದ್ರೆ ನಾನು ಅವನನ್ನು ನೋಡಿ ಹಾ. ಅವನೇ ನನ್ನ ಗಂಡ ಅಂತ ಒಪ್ಪಿಕೊಂಡದ್ದಾಯ್ತು. ಈಗ ಹೌದಾ? ಅನುಮಾನ ಮೇಲೆ ಮದುವೆ ಆಗುದಾದ್ರೆ ಇವನೇ ನಿರ್ಣಯಿಸಿದೆ ನಾನು. ಅದೇನ್ ಮಾಡೋಣ ಹೇಳಿ? ಏನು? ಯಾರು ಅವ, ಎಂತದ್ದು, ಎಲ್ಲಿಂದ ಬಂದವನು, ಯಾಕೆ ಬಂದವನು ವಿಚಾರಿಸೋಣವೇ. ನಿನಗೆಲ್ಲ ಹಳೆ ಹಠ ಉಂಟು, ನಂಗೆ ಗೊತ್ತಾಯ್ತು. ಪಾಪ ಕೆಲವು ವರ್ಷದ ಹಿಂದೆ ಕೆಲವು ಹುಡುಗರು ಬಂದಿದ್ರು ನಮ್ಮಲ್ಲಿ. ಏನು ಕಪ್ಪುಗೆ ಹೀಗಿದ್ರು. ಹೌದು, ಬರುವಾಗ ಮಾತ್ರ ಭಾಳ ಶಿಸ್ತು ಆಗ್ಲುವ. ಹೌದೌದು, ಇದ್ದದ್ರಲ್ಲೇ ಭಾಳ ಶಿಸ್ತಾಗಿ ಬರೋದು. ತುದಿಯ ಓಲ್ ಕಂಬದ ಹತ್ರ ಬಂದು ನಿಂತ್ಕೊಂಡಿತ್ತು. ಪಾಪ ಹುಡುಗ ನಮ್ಮಲ್ಲಿಗೆ ಬಂದಾವಾಗ ಬೆಳಿಗ್ಗೆ ಹೋಗಿ ಮುಳುಗಿದವ್ ಸಂಜೆ ಆದ್ರೆ ಹೇಳುದಿಲ್ಲ ಪುಣ್ಯಾತ್ಮ. ಮಗು ಏನು ಒಂದು ಊಟ ಮಾಡುವಂತ ಜಪಿಸಿದ್ರೆ ಪಟ್ ಅಂತ ಹೊಡೆಯುವುದು ಅವ ಮಾರ. ಎಲ್ಲಿ ಯಾವ್ದೋ ಕೊಡದ ಅಭ್ಯಾಸ ಆಗಿತ್ತೋ ಏನೇನೋ ಪಟ್ ಅಂತ. ಹಾಗಾಗಿ ನಾವು ಮನೆ ಹಿಡ್ಕೊಂಡೇ ಅಭ್ಯಾಸ ಕೇಳಿಸುದು ಅವನನ್ನು, ಬಿದ್ರು ಮನೆಗೆ ಬೀಳಿ ಅಂತ. ನಿಮಗೆ ಹೊಟ್ಟೆ ಉಂಟು, ಪೆಟ್ಟು ಬಿದ್ರು ಬೀಳಿ, ಆವಾಗೆಲ್ಲ ಕೊಟ್ಟಿದ್ರು ನಂಗೆ ತಗೊಳ್ಳಿ ಈಗ ಒಂದು ಪೆಟ್ಟು ಅಂತ. ಅದಲ್ಲ ಸ್ವಾಮಿ, ಎಬ್ಬಿಸಬಾರದು. ಯಾಕೆ? ಎಷ್ಟಂದ್ರು ನಾಳೆ ಗಂಡ ಆಗಿರ್ತೀವಿ ಒಬ್ಬ ನಿದ್ರಾಭಂಗ ಮಹಾದೋಷ. ಅದರಲ್ಲಿ ಗಂಡ ನಿದ್ರೆಗೆ ಅನುಕೂಲ ಕೊಡ್ಬೇಕಾದವಳು ನಾನು. ಹಾಗಂತ ಹಿಂದೆ ಹೋಗುದಕ್ಕೆ ಮನಸ್ಸಿಲ್ಲ. ಹತ್ರ ಹೋಗದೇ ಇದ್ರೆ ಅವನು ಯಾರು ತಿಳಿಲಿಕ್ಕೆ ಆಗುದಿಲ್ಲ. ಏನು ಮಾಡ್ಲಿ ಈಗ? ಏನಾದ್ರು ಒಂದು ಉಪಾಯ ಬೇಕು. ಅವನು ಸ್ವಂತ ಗಂಟುಂಟಲ್ಲ, ಏನ್ ಗಂಡು? ಲೇಖನದ ಉಪಾಧಿಯಲ್ಲಿ ಉಂಟು. ಹೌದು. ಆ ಲೇಖನವನ್ನು ಬಿಡಿಸಿ ನೋಡಿದ್ರೆ ಇವನ ಪರಿಚಯದ ಕುರಿತಾದ ಯಾವ್ದಾದ್ರು ಒಂದು ಎಳೆ ಸಿಗಬಹುದಾ? ಒಂದು ಎಳೆ ಸಿಗಬೇಕು ಅಂತಿಲ್ಲ, ಒಂದು ಅಕ್ಷರ ಸಿಕ್ಕಿದ್ರು ಸಾಕು, ಒಂದು ಅಂಕ ಸಿಕ್ಕಿದ್ರು ಸಾಕು. ಆಚೆಗೆ ಸೇರಿಸ್ಕೊಂಡು ನಾವು ನೋಡ್ತೇವೆ, ಪ್ರಯತ್ನ ಮಾಡ್ತೇವೆ. ಜಾಡ್ ಹುಡುಕಬಹುದು. ಹೌದೌದು, ನೋಡ್ಲಾ ಹತ್ರ ಹೋಗಿ ಸ್ವಾಮಿ ಸ್ವಲ್ಪ ಧೈರ್ಯ ಕೊಡಿ. ನೀವಿದ್ರು ಕೊಡಿಲ್ಲ, ನಂಗೆ ಗೊತ್ತಾಯ್ತು. ನಮ್ಮ ಹೆಣ್ಮಕ್ಳಿಗೆ ಯಾರು ಕೊಡದೆ ಹೋದ್ರೆ ಒಂದು ಧೈರ್ಯ ಉಂಟೇ ಉಂಟು. ಯಾವಾಗ ಬರದೆ ಹೋದ್ರು ಪರೀಕ್ಷೆ ಮುಂಚೆ ದಿವಸ ಬರ್ತದೆ ಅಲ್ಲ, ಪರೀಕ್ಷೆ ಹೋಗುವಾಗ ಬರ್ತದೆ. ದೇವ್ರೆ 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 ಕಣ್ಣಿಗೆ ಒಳ್ಳೆಯದು ಅಂತ ಎಂತ ಶಬ್ದ ಆದ್ರೂ ನನ್ಗೆ ಎಳತೀರಿ ಸರಿಯಾಗಿ ಮರ ಹೌದು, ಕೊರ್ರ ಅಂದ್ರೆ ನಮ್ಗೆ ಬೇರೆ ಕೇಳುದು. ಹಾಗಾಗಿ ಅಂತೂ ಬದುಕಿದೆ. ಉಪಾಯ ಹೇಳಿದ್ರೆ ಸ್ವಾಮಿ, ನಾವೊಂದು ಉಪಾಯ ಹೇಳಿದ್ನ ನಾಳೆ ಅಷ್ಟು ಜನ ಇದೇ ದೇವ್ರೆ ಹೇಳುದು ನಾ ಮಾಡಿದ್ದು ಅಂತ ಹಾಗೆ ಉಪಾಯ ಹೇಳ್ಕೊಡ್ತಾರೆ. ಏನ್ ಮಾಡುದು, ನಾವು ಉಪಾಯ ಬಳಸುದೇ ಈಗ ನಿಮ್ಮ ಅಪ್ಪ ಇಲ್ಲ ಅಕ್ಷರ ನೋಡ್ಕೊಂಡು ಗೊತ್ತಾಗೋಯ್ತು ನಂಗೆ. ಎಷ್ಟು ಚಂದ ಅದು, ಎಷ್ಟು ಒಳ್ಳೆಯದು. ಹೇಗೆ ಆಗ ತಾನೇ ಬಿಳಿ ಬಟ್ಟೆಯನ್ನು ತೊಳೆದು ಒಣಗಿಸಿದ್ರೆ ಅದ್ರ ಮೇಲೆ ಕೆಸರಲ್ಲಿ ಕುಳಿತಂತಹ ಕಾಗೆ ಹೋಗಿ ಹೆಜ್ಜೆ ಹಾಕಿದ್ರೆ ಎಷ್ಟು ಚಂದವು. ಇನ್ನು ವರ್ಣನೆ ಬೇಡ, ಗೊತ್ತಾಯ್ತು. ಅಷ್ಟು ದೊಡ್ಡ ಅಂತ ಯಾರಿಗೂ ಕಾಣಬೇಕು ಅಂತ ನಮ್ಮ ಅಪ್ಪನ ಅಕ್ಷರ ಅಂತ ಹೇಸಿಗೆ ಅಂತ ಹೇಳಿದಲ್ಲ ನಾನು. ಶ್ರೀಮತ್ ಶಿರೋಮಣಿಯಷ್ಟ ಬುದ್ಧಿ ಅನ್ನ ಮಕ್ಕಳ ಸುಪ್ರೇಮದಿಂದ ತನ್ನ ಮಗ ಅದನ್ನೇ ನಿಜವರಿಸಿದ ಕಾರ್ಯ ಬಹಳ ಜವಾಬ್ದಾರಿಯಿಂದ ಎಚ್ಚರಿಕೆಯಿಂದ ಮದನಿಗೆ ಬರೆಸಿದ ಕಾರ್ಯ. ನೀ ಚಂದ್ರಹಾಸ. ಯಾವ ಚಂದ್ರಹಾಸ? ಹಾ, ನಾ ಹೇಳಿಲ್ವಾ, ಚಂದ್ರ ಮೇಲಿಲ್ಲ ಆಕಾಶದಲ್ಲಿ. ಇಲ್ಲಿ ಬಂದ ಇವನು ಕುತ್ತಿಗೆ ಕೂತಿದ್ದಾನೆ. ಆಕಾಶದಲ್ಲಿರುವ ಇಲ್ಲದಿರುವ ಚಂದ್ರ ಇವ ಚಂದ್ರಹಾಸ. ನೆಗೆಯಾಡಿದ್ರೆ ಎಷ್ಟು ಚಂದ, ನೆಗೆಯಾಡಿ ಹೊಲ್ಲು ಬಿಟ್ಟು ಎಷ್ಟು ಚಂದ. ಬೇಗ ನಮ್ಮ ಸೀಮೆಗಳ ಸಾರಪ್ಪಂ ಹೇಳಿಲ್ವಾ, ಆಜಾನುಭಾವ ನೀಡ ತಾಯ ರಾಜಕುಮಾರ ಬದ್ಧ ಹಾಕುಂಟು. ಸಂದೇಹ ಇದಕ್ಕೆ ಸಾಮಾನ್ಯದವನಲ್ಲ. ಹೊತ್ತು ಹೊಳೆಯದೆ ಬಂದ ಬಳಿಕಿವನ ಕುಲ ವಿತ್ತ ವಿದ್ಯವಯೋ ವಿಕ್ರಮಗಳ ನೀ ನೋಡುತ್ತಿರುತ್ತ ಕೊಡು. ಹೊತ್ತು ಬೆಳೆಯದೆ ಬಂದ ಬಳಿಕಿವನ ಕುಲ ವಿತ್ತ ವಿದ್ಯವಯೋ ವಿಕ್ರಮಗಳ ನೀ ನೋಡುತ್ತಿರುತ್ತ ಕೊಡು. ಈ ವಿ ಮುಂದುವರಿಯುವುದೇ ಇಲ್ಲಪ್ಪ, ಪ್ರಕರಣ ಅಲ್ಲೇ ಉಂಟು.
ಕೊಡು ವಿಷವ ಮೋಹಿಸುವಂತೆ ಬಾಲಕಗೆ ಉತ್ತರೋತ್ತರಬಹುದು. ಹೋಯ್, ವಿಷ ಕೊಟ್ಟರೆ ಏನಾಗುದು? ಉತ್ತರ ಕ್ರಿಯೆ. ಉತ್ತರ ಕ್ರಿಯೆ ಆಗುದು, ಉತ್ತರೋತ್ತರ ಆಗುದಲ್ಲ. ಹಾಗಿದ್ರೆ ಆಹಾ! ಅರರೆ ತಪ್ಪಿರುವುದೊಂದಕ್ಷರೇ. ಅರರೆ ತಪ್ಪಿರುವುದೊಂದಕ್ಷರೇ. ಪರಿವಾರವದರಲಿ ತಲರಾಪಿನ ಬರಲಿ. ಅರರೆ ತಪ್ಪಿರುವುದೊಂದಕ್ಷರೇ. ನಂಗೆ ಈಗ ಅರ್ಥ ಆಯ್ತು ಸ್ವಾಮಿ, ಎಲ್ಲ ಗೊತ್ತಾಯ್ತು ನಂಗೆ. ನಮ್ಮ ಅಪ್ಪಯ್ಯ ಮನೆಯಿಂದ ಹೊರಟಾಗ ನಾವು ಓಡೋಡಿ ಬಂದೆ. ಅಪ್ಪನಲ್ಲಿ ಸೂಕ್ಷ್ಮವಾಗಿ ಹೇಳಿದ, ಅಪ್ಪಯ್ಯ ಅಲ್ಲಿ ಮಾಮರದ ಮಲ್ಲಿಗೆ ಬಳ್ಳಿಯೊಂದು ಮಾಮರದ ಹಾಸನತೆ ಬಳಲುತ್ತಾ ಉಂಟು, ಬಿದುವನ್ನುಂಟು, ಅದಕ್ಕೊಂದು ಮಾಮರದ ವ್ಯವಸ್ಥೆ ಆಗಬೇಕು. ಅಲ್ಲಿ ಹಂಸ ಒಂದು ಹೆಣ್ಣು ಹಂಸ ಪಾಪ ಬದಿಯಲ್ಲಿ ಕುಳಿತು ಅಳ್ತಾ ಉಂಟು, ಅದಕ್ಕೊಂದು ಗಂಡು ಹಂಸದ ವ್ಯವಸ್ಥೆ ಆಗಬೇಕು ಅಂತ ಹೇಳಿದೆ. ಅಷ್ಟು ಹೇಳಿದ್ದೆ ತಡ ನಮ್ಮ ಅಪ್ಪ ಹಿಂಗೆ ನೋಡ್ಕೊಂಡು, ಅರಿತೇನು ಮಗಳೇ ಸಂಶಯ, ಸಂಪ್ರದಾಯ ಶೈಲಿ ಹೇಳಿ ಬಿಡ್ತಾರೆ. ಹಳೆ ಶೈಲಿ. ಅದೇ ಶೈಲಿ ಹೇಳಿದ್ರು, ನೀ ಹೇಳಬೇಕಾದಿಲ್ಲ, ನಿನಗೆ ಸರಿಯಾದಂತಹ ಗಂಡನ ಹುಡುಗ ತರ್ತೇನೆ ಅಂತ ಹೇಳಿದ್ರು. ಹೋದವರು ಇವನು ನೋಡಿದ್ರೆ ಇಲ್ವೋ, ಒಳ್ಳೆ ಹುಡುಗ. ಈ ಕಾಲಕ್ಕೆ ಗಂಡು ಸಿಗುದು ಬಹಳ ಕಷ್ಟ ಅಲ್ಲ. ಅಲ್ಲ ಒಳ್ಳೆ ಗಂಡು ಸಿಗುದು ಬಹಳ ಕಷ್ಟ ಅಲ್ಲ. ಹಾಗಾಗಿ ಮತ್ತೆ ತಪ್ಪಿದ್ರೆ ನನ್ನ ಮಗಳಿಗೆ ಇಂಥ ಗಂಡು ಸಿಗ್ಲಿಕ್ಕಿಲ್ಲ ಅಂತ ಅವಸರದಲ್ಲಿ ಪತ್ರವನ್ನು ಬರೆದು ಅಣ್ಣನಿಗೆ ತಿಳಿಸುವ ಸಂದರ್ಭ ಈ ಅವಸರದಲ್ಲಿ ಒಂದು ಅಕ್ಷರ ತಪ್ಪೋಗಿದೆ ತುಂಬ. ವಿಷಯ ಮೋಹಿಸುವಂತೆ ಬಾಲಕಿಗೆ ಅಂತ ಆಗ್ಬೇಕಾದ್ದು ವಿಷವ ಮೋಹಿಸುವಂತೆ ಅಂತ ಆಗೋಗಿದೆ. ಎಲ್ಲಾದ್ರೂ ಇವ ಹಾಗೆ ಕೊಂಡು ಹೋಗಿದ್ರೆ ನಮ್ಮ ಅಣ್ಣೆ ಅವ ಭೂಸ ಹೇಳ್ಬೇಕ, ಮತ್ತೆ ಅವ್ರು ವಿಷ ಕೊಟ್ಟು ಕೊಂಡೇ ಹಾಕಿದ್ದು ಉತ್ತರ ಕ್ರಿಯೆ ಆಗಿರ್ತೀವಿ ನನ್ನ ಮನೆ. ಹಾಗಾಗಿ ತಿದ್ದಬೇಕಲ್ಲ. ಈಗ ನೋಡಿ ಹೋದ, ನೀವು ಹೇಳಿದ್ರೆ ಹೆಣ್ಣು ಮಕ್ಕಳು ಯೋಧಿ ಪ್ರಸಂಗ, ಅದು ಲೇಖನ ನೋಡುದಲ್ಲ ಒಳ್ಳೆದಲ್ಲ, ಹಾಗೆ ಏನು ಹೇಳಿದ್ರಿ. ಹೆಣ್ಣು ಮಕ್ಕಳು ಮಾಡಿದ್ರೆ ಯಾವಾಗೂ ಒಳ್ಳೆ ಕೆಲಸವೇ. ಯಾರು ಹೌದಪ್ಪ, ಯಾರು ಸ್ತ್ರೀ ಬುದ್ಧಿ ಪ್ರಳಯ ಅಂತಕ, ಹೆಣ್ಸಿರ ಬುದ್ಧಿ ಮೊಣಕಾಲ ಕೆಳಗೆ, ಹೆಣ್ಸಿರ ಬುದ್ಧಿ ಮೊಣಕಾಲ ಕೆಳಗೆ ಎಂತದ್ದು ಯಾರಿಗೂ ಗೊತ್ತಿಲ್ಲ, ಹೇಳೋರಿಗೂ ಗೊತ್ತಿಲ್ಲ. ಮೊಣಕಾಲ ಕೆಳಗೆ ಎಂತದ್ದು? ಮೊಣಕಾಲ ಕೆಳಗೆ ಪಾದ, ಪಾದದಡಿಯಲ್ಲಿ ಕಪ್ಪು ಕಪ್ಪು ಅಂದ್ರೆ ಮಾನ್ಯದ. ಹೆಂಗಸರ ಬುದ್ಧಿ ಮಂದ ಅಂತ ಹೇಳಿ ಹೆಂಗಸರ ಬುದ್ಧಿ ಮೊಣಕಾಲ ಕೆಳಗೆ ಅಂದ್ರೆ ಸ್ವಲ್ಪ ಹಿಂದೆ ಅಂತ. ಹೆಂಗಸರ ಬುದ್ಧಿ ಮೊಣಕಾಲ ಕೆಳಗಾದ್ರೆ ತಲೆ ಮೇಲೆ ಎಂತದಾಗಿದ್ರೆ ತಲೆ ಮೇಲೆ ಬೈತಲೆ, ಮದುವೆ ಆದ್ಮೇಲೆ ಗಂಡನಿಗೆ ಬೈಯುತ್ತಲೆ ಇರುತ್ತಾಳೆ ಅಂತಲ್ಲ, ಕೆಲವರು ಹಾಗೆ ಮಾಡ್ತಾರೆ. ಹಾಗಾಗಿ ನೋಡಿ, ನಾವು ಒಳ್ಳೆ ಕೆಲಸ ಮಾಡೋದಕ್ಕೆ ಇನ್ನೊಂದು ಗೊತ್ತಿಲ್ಲ ಸ್ವಾಮಿ, ನನಗೀಗ ಸಮುದ್ರ ಮತನ ನೆನಪಾಗುದು. ಸಮುದ್ರ ಮತದಲ್ಲಿ ಘೋರವಾದ ವಿಷಯ ಬಂದಾವಾಗ ಪರಮೇಶ್ವರ ದೇವರು ಹೋಗಿ ಕುಡಿದು ಬಿಟ್ಟಂತೆ. ಅವನ ಕಂಠಕ್ಕೆ ಕೈ ಹಾಕಿ ಒತ್ತದ್ರಿಂದ ಅಲ್ಲೇ ನಿಂತುಕೊಂಡು ಅವನು ನೀಲಕಂಠ ಆದ. ಅವತ್ತು ಪಾರ್ವತಿ ದೇವಿ ಅವನ ಕಂಠಕ್ಕೆ ಕೈ ಹಾಕಿದ್ಲು, ಅವನು ಬದುಕೊಂಡ. ಇವತ್ತು ನಾನು ಇವನ ಸೊಂಟಕ್ಕೆ ಕೈ ಹಾಕಿದ್ರೆ ನೀವು ಅನುಮಾನವೇ ಇಲ್ಲ ಸ್ವಾಮಿ. ಹಾಗಾಗಿ ನಿಮ್ಗೆಲ್ಲ ಕೊಡುದಲ್ಲ. ಯಾವಾಗ ಒಂದು ಈ ಕೆಟ್ಟ ಬುದ್ಧಿ ಮಲ್ಲ ಪುಣ್ಯಾತ್ಮ ಎಷ್ಟು ಒಳ್ಳೇದು, ಎಂತ ಕೇಳಿದ್ರು ಕೊಡುದು. ಈಗ ಎಂತ ಕೇಳಿದ್ರು ಕೊಡುದು ನೀವು ಕೊಡದೆ ಹೋದ್ರೆ ಏನಂತ ಸ್ವಾಮಿ. ನೋಡಿ ಉಗ್ರ ಬೆಳೆಸಿದ್ದೇನೆ, ನಮ್ಮ ಹೇಳಿ ಶೂರ್ಪನಕ್ಕೆ ಸಂತಾನದವಳೆಂತದೆ ಕೊಳಕು ಉಗ್ರ ಬೆಳೆಸಿದ್ದೀಯ ಅಂತ. ಹೆಣ್ಮಕ್ಳು ಉಗ್ರ ಬೆಳೆಸಿದ್ರೆ ಎಷ್ಟು ಒಳ್ಳೆದಾಗ್ತದೆ. ಅದು ಷೋಡಶ ಅಲಂಕಾರದಲ್ಲಿ ಒಂದು ಕಣ್ಣಿಗಿರುವ ಕಜ್ಜಲವನ್ನು ತೆಗೆದು ಉಗುರಿನಿಂದ ನೀವು ಕೊಡದೆ ಹೋದ್ರೆ ನಾನು ಬಿಡುದಿಲ್ಲ ಸ್ವಾಮಿ. ಹೇಳಿದ ಷೋಡಶ ಅಲಂಕಾರದಲ್ಲಿ ಉಗುರಿಗೆ ಹಣ್ಣು ಹಚ್ಚುವ ಬಣ್ಣದ ಹೆಸರುಂಟು, ಆಲಕ್ತ ಲೇಪನ ಅಂತ ಕಜ್ಜಲ ಅದು ಬಂತು. ಹಾಗಾಗಿ ಈ ಕಜ್ಜಲವನ್ನು ಉಗುರಿನಿಂದ ತೆಗೆದು ವಿಷಯೇ ಕೊಡು, ವಿಷಯ ಮೋಹಿಸುವಂತೆ ಬಾಲಕಿಗೆ ಉತ್ತರೋತ್ತರಬಹುದು. ಸರಿ ಆಯ್ತಾ ಇಲ್ವಾ? ಸರಿಯಾದದ್ದು ಹೌದು ಸ್ವಾಮಿ. ಕೊಂಡೋಗಿ ಕೊಡುದು ನಾನ ಅಲ್ಲೇ ಇಡಬೇಕು ಅಂತ. ನೀವು ಸುಲಭ ಹೇಳ್ಬೋದು, ನಿಮ್ಗೆ ಅಲ್ಲಿ ಪೆಟ್ಟು ಬಿದ್ದು ಬಿದ್ದು ಹೋಗ್ಲಿ ಅಂತ ಅಲ್ವಾ? ಅಷ್ಟು ಸುಲಭ ಪೆಟ್ಟು ಬಿಡ್ಲಿಕ್ಕಿಲ್ಲ. ಹಾಯ್ ಎಂತ ಮಾಡುದು, ಇಷ್ಟೊತ್ತರೆ ಗೊತ್ತು ಪುಣ್ಯ ತೆಗಿತಿರಲಿಲ್ಲ. ಈಗ ಎಚ್ಚರ ಎಂತ ಬಿದ್ದಿತ್ತು ಅಂದ್ರೆ ನೋಡೋದು ಯಾರಿಲ್ಲ, ನಮ್ಗೆ ತಡ್ಕೊಳ್ಳಿಕ್ಕೆ ಆಗುದಿಲ್ಲ ಸ್ವಾಮಿ. ಹೌದು, ಯಜಮಾನ ಕೊಟ್ಟಿರಲಿಲ್ಲ ಅಲ್ಲ, ಆಗ್ಲಿ ಅಂತೆ. ಇಷ್ಟೊತ್ತಿನವರೆಗೆ ಕಾದ ದೇವ ಈಗ ಕಾಯ್ದೆ ಇರ್ತಾನೆ. ಗಟ್ಟಿ ಗಟ್ಟಿ ಬಿದ್ದೋದ್ರ ಕಡೆ ಮದುವೆ ಇಲ್ಲ. ಏ ದೇವರೇ, ಈಚೆಗಿರುವ ಪರ್ವತ ತೆಗೆದು ಆಚೆ ಇದ್ದಷ್ಟು ಸಾಕಾಯ್ತು. ಒಂದು ಸಾರಿ ಅವನು ಹೋಗೋದಕ್ಕೆ ಇಷ್ಟು ಇನ್ನು ಅವನು ಹತ್ತಿರವೇ ಇದ್ರೆ ಹಾಕಿಲ್ಲ ಸ್ವಾಮಿ. ಆದ್ರೆ ಯಾಕೋ ಹೇಳು, ಇಲ್ಲಿಂದ ಹೋಗುದಕ್ಕೆ ಮನಸ್ಸೇ ಬರುತ್ತಿಲ್ಲ ಸ್ವಾಮಿ. ಓ ಸುಂದರ ಸುಂದರ ತವ ಮುಖ ಎಂದಿಗೆ ತೋರುವೆ ಎಂದೆನು ತಲಿ ಸುಮಗಂದಿನಿಯೋ. ಸುಂದರ ತವ ಮುಖ ಎಂದಿಗೆ ತೋರುವೆ ಎಂದೆನು ತಲಿ ಸುಮಗಂದಿನಿಯೋ. ಸಖಿಯರ ಒಂದರ ಸೇ
ಆದದ್ದಲ್ವ ಸ್ವಾಮಿ? ಎಚ್ಚರ ಆಗಲಿಲ್ಲ ಯಾಕೆ? ಆಯಾಸ ಅಂತಲ್ಲ, ಮಲಗಿದಾಗ ಸುಂದರವಾದ ಸುಖ ಸ್ವಪ್ನ. ಸ್ವಪ್ನದಲ್ಲಿ ಹೆಣ್ಣೊಬ್ಬಳು ಬಂದು ನನ್ನ ಮುಖದ ಮೇಲೆ ಹೂವು ಹೆಚ್ಚಿದ ಅನುಭವ. ಓಹೋ, ಎಂತ ನೋಡ್ತೇನೆ, ಹುಡುಗಿ ಇಲ್ಲ. ಅದು ಒಂದು ಸತ್ಯ. ಎಂತ ಹೇಳಿ? ನನ್ನ ಮೈ ಮೇಲೆ ಹೂ ಇದ್ದದ್ದು ಹಾ, ಸುಳ್ಳಂತ ಭಾವಿಸೋಣವೇ? ಹೂ ಬಿಡುವ ಮರದ ಕೆಳಗೆ ನಾವು ಮಲಗಲಿಲ್ಲ. ಹಾಗಾದ್ರೆ ಹೂ ಎಲ್ಲಿಂದ ಬಂತು? ತಲೆ ಸರಿ ನೋಡಿದ್ರಲ್ಲ? ನೋಡಿದ್ದೇನೆ. ಹಾಗಾದ್ರೆ ಕನಸು ನನಸಾಗಬಹುದೇ? ಹೇಳಲಿಕ್ಕಿಲ್ಲ ಮಾರ್ರೆ. ಛೇ, ಕಾರ್ಯಾರ್ಥಿಯಾಗಿ ಬಂದವ, ಅದರ ಕುರಿತು ಯೋಚಿಸುವ ಹಾಗಿಲ್ಲ. ಹೌದಾ? ಮೊದಲು ಕಾರ್ಯ ಮುಗಿಬೇಕು ತಾನೇ. ಅಲ್ಲ, ವಿಷಯ ಹೌದು, ಅಭ್ಯಾಸ ಬಲ ಇರಬಹುದು. ಯಾವಾಗಲೂ ಬರುವವರು ಅವರೇ ಎಂಬಾಗ ಅವರೇ ನಮ್ಮ ಹಾಗೆ ಭ್ರಮಿಸಿ ಅವ್ರ ಹೆಸರೇಳಿದ್ದೀನಿ. ಬಂದವರು ಅವರಲ್ಲ, ಮತ್ತೆ ಮದನ ರಾಯರು ನಾವು ಬಂದಿದ್ದೇವೆ. ತಾವುಗಳು ಯಾರಂತ ಗೊತ್ತಾಗ್ಲಿಲ್ಲ. ಛೇ, ನಿಮ್ಗೆ ಅರ್ಥ ಆಗಲಿಲ್ಲ ಯಾಕೆ? ಈ ದುಷ್ಟಬುದ್ಧಿ ಮಹಾಮಂತ್ರಿಗಳ ಏಕಮಾತ್ರ ಜ್ಯೇಷ್ಠ ಪುತ್ರ. ಓ, ನೀವು ಮಂತ್ರಿಗಳ ಮಗನ? ನಾವೇ ಓಹೋ, ಮದನ ಅಂತ ಹೆಸರು. ಮದನ ರಾಯರ ಆಗಿದ್ದು ಈಗ ಒಂದು 3-4 ದಿವಸ ಆಯ್ತು ಸೇರ್ಪಡೆ ಆಗಿದ್ದೆ. ಸೇರ್ಪಡೆ ಆಗಿದೆ. ಕಾರಣ ಮತ್ತಿರುವಲ್ಲ, ಏನು? ವಿಶೇಷವಾದಂತಹ ಒಂದು ಕಥೆಯೇ ಉಂಟು. ಹೌದಾ? ಹೌದಪ್ಪ, ಚುಡುಕಾಗಿ ಹೇಳಿ ನೋಡಿ. ಹೇಳುವ. ಪ್ರಾಪಂಚಿಕ ವಿಚಾರ ಮಾಡಿ ನೋಡಿ, ಯೋಗ ಇದ್ದವರಿಗೆ ಭಾಗ್ಯ ಇರುವುದಿಲ್ಲ, ಭಾಗ್ಯ ಇದ್ದವರಿಗೆ ಯೋಗ ಇರುವುದಿಲ್ಲ, ಎರಡೂ ಇದ್ದವರಿಗೆ ಗ್ರಾಚಾರವೇ ಸರಿ ಇರುವುದಿಲ್ಲ. ಅಲ್ಲ, ವಿಷಯನ ಸತ್ಯ. ನೀವು ಯಾವ ಸಾಲಲ್ಲಿದ್ರಿ ಈಗ? ನಮ್ದು 3ನೇ ಸಾಲು, ಗ್ರಾಚಾರವೇ ಸರಿ ಇಲ್ಲ. ಹೌದು, ಏನು ಎಷ್ಟನ್ನು ಹಾಗೆ ವಿಚಾರ ಮಾಡುವಾಗ ಅರ್ಥ ಆಯ್ತು, ಹಿತಶತ್ರುಗಳ ಬಾಧೆ. ಅಯ್ಯೋ, ನಮ್ಮ ಒಳಗಿದ್ದವರೇ ಸ್ವಾಮಿ ತೊಂದರೆ ಕೊಡುವುದು. ಯಾವತ್ತೂ ಬೇಡಪ್ಪ. ಅಯ್ಯೋ ದೇವ, ಗೊತ್ತೇ ಆಗುದಿಲ್ಲ. ಮತ್ತೆ ತಲೆ ಬಾಡಿದ ಮೇಲೆ ಗೊತ್ತಾಗುದು. ಈಗ ಅರ್ಥ ಆಯ್ತು. ಯಾರು ಏನು ಹಾಗೆ ವಿಚಾರ ಮಾಡುವಾಗ ನಮ್ಮ ಅಪ್ಪನಿಲ್ಲೇ ನಮಗೆ ತೊಂದರೆ ಆಗಿದ್ದು ಬಿಟ್ರೆ ಬೇರೆ ಯಾರಿಗೂ ಅಲ್ವೇ ಅಲ್ಲ. ಹೌದಾ? ಹೌದಪ್ಪ. ಈ ಉದಾಹರಣೆಗೆ ಕೇಳ್ತೇನೆ, ಹೇಳಿ. ಹೋಗಿ ನಿಮ್ಮ ಅಪ್ಪನಿಗೆ ನೀವು ನಮಸ್ಕಾರ ಮಾಡಿದ್ರೆ ಏನಂತ ಆಶೀರ್ವಾದ? ಮಗನೇ ಒಳ್ಳೇದಾಗಲಿ, ಶುಭವಾಗಲಿ. ಹೌದು, ಲೋಕದಲ್ಲಿರುವ ಎಲ್ಲ ಅಪ್ಪಂದಿರು ಹಾಗೆ ಆಶೀರ್ವಾದ ಮಾಡುದು. ನಮ್ಮಪ್ಪ ಹಾಗಲ್ಲ. ಏ ಕಡೆಗ ಹಂಪ, ಏ ಕೋಣ, ಏ ಶಂಗರಿ ಮಂಜ, ಏ ಅವಲಕ್ಕಿ ಸುಬ್ಬ, ಪಿತೃಭಕ್ತಿ ಅಂದ್ರೆ ಕಲಿಯ ಮಗನೆ ಅಂತ ಹೇಳುದು. ಎಂತ ಸಾಹಿತ್ಯ ಭಂಡಾರವಲ್ಲ ನಿಮ್ಮ. ಅವರಪ್ಪ, ಹೇಳಿ ಸುಖ ಇಲ್ಲ ಇದು. ಇದನ್ನು ಹೇಳಿ ಹೇಳಿ ಕೇಳಿಸಿಕೊಂಡೇ ಬರೆದವ ನಾನು. ಬಿಡಿ, ಇಂತಿರ್ಪ ಸಂದರ್ಭದಲ್ಲಿ ಮೊನ್ನೆ ಒಂದು ದಿವಸ ವಿಶೇಷವಾದಂತಹ ಘಟನೆ ನಡೆದು ಹೋಯ್ತು. ಮಗನೇ ಮದನಾಯನ್ನು ಹಾಗೆ ಅಪ್ಪ ಕರೆದಾಗ ಹೋಗಿ ನಮಸ್ಕಾರ ಮಾಡಿದೆ. ಎಂದಿನಂತೆ? ಒಳ್ಳೇದಾಗ್ಲಿ ಮಗನೇ ಅಂದ. ನನಗೆ ತಲೆ ಹಾಳಾಗೋಯ್ತು ನೋಡಿ. ಅಲ್ಲ, ಯಾವತ್ತೂ ಇಲ್ಲದೆ ಇರುವ ಆಶೀರ್ವಾದ ಇವತ್ತು ಯಾಕೆ? ಏನಾಗಬೇಕು ಅಪ್ಪಯ್ಯ ನನ್ನಿಂದ ಅಂತ ಕೇಳಿದೆ. ಅಪ್ಪ ಹೇಳಿದ್ದು ಒಂದೇ ಮಾತು, ಒಂದು 4 ದಿವಸ ಊರು ಬಿಡುವವನಿದ್ದೇನೆ ಮಗನೇ, ಅಲ್ಲಿಯವರೆಗೆ ಇಲ್ಲಿಯ ಆಡಳಿತ ಸೂತ್ರವನ್ನ ನೀನು ವಹಿಸಿಕೊಳ್ಬೇಕು ಹೇಳಿದ್ದೇ ಹೇಳಿದ್ದು. ಪೀಠ ಏದು ಇಳಿಲೇ ಇಲ್ಲ. ಅದೇ ನೋಡಿದ್ರೆ ನೀವು ಪಕ್ಕ ಇಳಿಲಿಲ್ಲ. ಹೌದಪ್ಪ, ಯಾಕೆಂದ್ರೆ ಸಿಗುವುದು ಕಷ್ಟ, ಸಿಕ್ಕಿದ್ದನ್ನು ಉಳಿಸಿಕೊಳ್ಳುವುದು ಬಹಳ ಕಷ್ಟ. ಭಾರಿ ಕಷ್ಟ. ಹೌದಪ್ಪ. ಏರಿದ ಮೇಲೆ ನಮ್ಮವರೆಲ್ಲ ಕೆಲವು ಹಳೆ ಕಲೆ ಎಲ್ಲ ಹೇಳುದು, 20ಕ್ಕೆ ಯಜಮಾನ್ತನಕ್ಕೆ ಸಿಕ್ಕಿದ್ರೆ ಬಹಳ ದಿವಸ ಉಳಿಯುವುದಿಲ್ಲ ಮಗನ, ಬೇಡ ಬೇಡ ಅಂದ್ರು. ನಾನು ಕೇಳಲಿಲ್ಲ. ಯಾಕೆ ಗೊತ್ತುಂಟ? ಆತ್ಮವಿಶ್ವಾಸ ಎನ್ನುವುದು ನಮ್ಮಲ್ಲಿ ಉಂಟು.